ಬುದ್ಧನವರು ನಮಗೆ ಬಹಳಷ್ಟು ಜೀವನ ಪಾಠಗಳನ್ನು ಬೋಧಿಸಿದ್ದಾರೆ. ಅವರಲ್ಲಿ ಒಂದಾಗಿದೆ ಆಳದ ಅಭಿಲಾಷೆ. ಒಂದು ದಿನ ಬುದ್ಧನ ಬಳಿ ಯುವಕನೊಬ್ಬ ಬಂದನು. ಅವನು ನಿರಂತರ ದುಃಖದಲ್ಲಿದ್ದನು. ಬುದ್ಧನು ಅವನನ್ನು ನದಿ ತೀರಕ್ಕೆ ಕರೆದೊಯ್ದು ಕೈಯಲ್ಲಿ ಮಣ್ಣನ್ನು ಹಿಡಿದು ನದಿಗೆ ಹಾಕಿದ. ನೀರು ತಕ್ಷಣವೇ ಶುದ್ಧವಾಗಿ ಬಿಟ್ಟಿತು. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ಕಾಪಿ ಪೇಸ್ಟ್ ಚಾನಲ್ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೇಮ್ ಅದೇ ಥರ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ಹಂಗೈಸ್ ನಿಮಗೆ ಪ್ರೂಫ್ನು ಸಮೇತ ತೋರಿಸ್ತೀನಿ. ಬರೀ 96 ವಿಡಿಯೋನ ಹಾಕಿ 3 ಲಕ್ಷ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ಇವ್ರ ಚಾನಲ್ ಮಾನಿಟೈಸೇಷನ್ ಆಗಿದೆ ಆ್ಯಂಡ್ ಅರ್ನಿಂಗ್ನು ಮಾಡ್ತಿದ್ದಾರೆ. ಆ್ಯಂಡ್ ಇವ್ರು ಏನೂ ಇಲ್ಲ, ಬರೀ AI ಇಮೇಜಸ್ ಏನಿದೆ ಅದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ಲಸ್ ಅದ್ರ ಜೊತೆಗೆ AI ವಾಯ್ಸ್ ಮಾತ್ರ ಯೂಸ್ ಮಾಡ್ತಾರೆ. ಅವರು ಓನ್ ವಾಯ್ಸ್ನ ಯೂಸ್ ಮಾಡಲ್ಲ. AI ವಾಯ್ಸು, AI ಇಮೇಜಸ್, ಎಡಿಟಿಂಗ್, ಇದನ್ನು 3 ಇಟ್ಟು ಇವರು 3 ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ. ಅವ್ರದ್ದು ಏನು ಚಾನಲ್ ಇದೆ ಅದು ವೆರಿಫೈಡು ಆಗಿದೆ, ಅವ್ರು ಅರ್ನಿಂಗ್ನು ಮಾಡ್ತಾ ಇದ್ದಾರೆ. ಓಕೆನಾ, ಅದು ಯಾವ ಚಾನಲ್ ಅಂತಲೂ ತೋರಿಸ್ಕೊಡ್ತೀನಿ. ಓಕೆನಾ ಗೈಸ್, ಒಬ್ಬನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾನು ನಿಮಗೆ ಪ್ರೂಫ್ನ ತೋರಿಸ್ಬಿಡ್ತೀನಿ. ಸೇಮ್ ಇದೇ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ AI ವಾಯ್ಸ್ನು ಕೂಡ ಅವ್ರ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಆ್ಯಂಡ್ ಇವರು ಲಕ್ಷದಲ್ಲಿ ಸಂಪಾದನೆ ಮಾಡ್ತಿದ್ದಾರೆ ತಿಂಗಳಿಗೆ. ಓಕೆನಾ, ಸೊ ಬೋಧಿ ಅಂತ ನೋಡಿ ಇಲ್ಲಿ ನಿಮಗೆ ಒಂದು ಪ್ರೊಫೈಲ್ ಕಾಣಿಸ್ತಿದ್ದಿಲ್ಲ, ನೋಡ್ಕೊಳ್ಳಿ. ಇವ್ರದ್ದು ಬಂದು ವೆರಿಫೈಡು ಆಗಿದೆ, ಏನು ಚಾನಲ್ ಏನಿದೆ ಅದು. ಆ್ಯಂಡ್ 3 ಲ್ಯಾಕ್ ಸಬ್ಸ್ಕ್ರೈಬರ್ಸು ಆಗಿದ್ದಾರೆ. ಜಸ್ಟ್ 96 ವೀಡಿಯೋಸ್ ಮಾತ್ರ ಹಾಕಿದ್ದಾರೆ. ಓಕೆನಾ, ಸೇಮ್ ನೀವು ನೋಡೋದಾದರೆ ಇವರು ಸೇಮು ನಾನು ನಿಮಗೆ ತೋರಿಸಿದ್ನಲ್ಲ ಈಗ ನಿಮಗೆ ಇಂಟ್ರ್ಯೂ ವೀಡಿಯೋದಲ್ಲಿ, ಸೇಮ್ ಅದೇ ಥರ ವೀಡಿಯೋಸ್ಗಳನ್ನ ಮಾಡೋದು. ಲೈಕ್ ಮೋಟಿವೇಶ್ನಲ್ ವೀಡಿಯೋಸ್ ಮಾಡ್ತಾರೆ, ಹಿಸ್ಟ್ರಿ ವೀಡಿಯೋಸ್ ಅದೆಲ್ಲ ಮಾಡ್ತಾರೆ. ಬರೀ 96 ವೀಡಿಯೋದಲ್ಲಿ ಇವ್ರದ್ದು ಚಾನಲ್ ಏನಾಗಿದೆ, ಗ್ರೋ ಆಗಿದೆ. ಆ್ಯಂಡ್ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಆ್ಯಂಡ್ ಇವರು ಅರ್ನಿಂಗ್ನು ಸಮೇತ ಮಾಡ್ತಿದ್ದಾರೆ. ಓಕೆನಾ, ನೀವು ಓಲ್ಡೆಸ್ಟ್ ವೀಡಿಯೋನು ಚೆಕ್ ಮಾಡ್ಬೋದು ಆ್ಯಂಡ್ ಲೇಟೆಸ್ಟ್ ವೀಡಿಯೋನು ಚೆಕ್ ಮಾಡಿ ನೋಡ್ಬೋದು. ಸೇಮ್ ಈ ನೇಮ್ ನೀವು ಒಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲಾಂದರೆ ನೋಟಲ್ಲಿ ಬರೆದಿಟ್ಕೊಳ್ಳಿ. ನೋಟಲ್ಲಿ ಬರೆದಿಟ್ಕೊಂಡು ಒಂದು ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಓಕೆನಾ, ಇವ್ರು ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ. ಸೇಮ್ ಇದೇ ಥರ ನಾನು ಕಾಪಿ ಪೇಸ್ಟ್ ಚಾನಲ್ ಐಡಿಯಾ ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದಂತ. ಓಕೆನಾ ಗೈಸ್, ಆ್ಯಂಡ್ ನೋಡ್ಕೊಳ್ಳಿ ಇವ್ರದ್ದು ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿದೆ. ಇಲ್ಲಿ ಲೇಟೆಸ್ಟಲ್ಲಿ ನೋಡಿ 8.8K, 32.K. ಒಂದು ಸಲ ನೋಡಿ ನೀವು ವೀಡಿಯೋನ ಯಾವ ಥರ ಮಾಡ್ತಾರಂತ. आज की कहानी एक राजा और ब्राह्मण की है। दोस्तों, ये कहानी बड़ी ही शिक्षाप्रद और ज्ञानवर्धक है। मुझे पूरा विश्वास है कि आपको ये कहानी बहुत पसंद आएगी। दोस्तों, ये कहानी कर्मों के फल पर आधारित है। तो चलिए कहानी को शुरू ಸೊ ನೋಡಿದ್ರಲ್ಲ ಗೈಸ್, ಎಕ್ಸಾಂಪಲ್ಗೆ ನಾನು ವೀಡಿಯೋನ ಹಾಕಿ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ. ಆ್ಯಂಡ್ ಹಂಗೆ ಸುಮಾರು ಜನ ಐಡಿಯೋಗ್ರಾಮಲ್ಲಿ ಏನು ಕ್ರೆಡಿಟ್ ಏನಿದೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರಲ್ಲ, ನಾನು ಇಮೇಲ್ ಐ ಡಿ ಯಾವ ಥರ ಸ್ವಿಚ್ ಮಾಡಿಬಿಟ್ಟು ನೀವು ಮಾಡ್ಬೋದು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ. ನೀವು ಇನ್ನೊಂದು ವೀಡಿಯೋನ ನೋಡಿ. ಸೊ ಸೇಮ್ ನೀವು ಈ ಥರ ಯಾವುದರಲ್ಲಿ AI ಇಮೇಜಸ್ನ ಜನ್ರೇಟ್ ಮಾಡಿಬಿಟ್ಟು ಈ ಥರ ವೀಡಿಯೋ ಆರಾಮಾಗಿ ಮಾಡ್ಬೋದು. ನಿಮಗೆ ಜಾಸ್ತಿ ಟೈಮೇ ಹಿಡಿಯಲ್ಲ. ಈಸಿಲಿ ನೀವು ಈ ಥರ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ ಗೈಸ್, ಸ್ವಲ್ಪ ನಿಮಗೆ ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಸೊ ನೋಡಿದ್ರಲ್ಲ ಯಾವ ಥರ ನೀವು ಎಕ್ಸಾಂಪಲ್ಗೆ ನಿಮಗೆ ತೋರಿಸಿದ್ದೀನಿ ಯಾವ ಥರ ವೀಡಿಯೋಸ್ ಮಾಡಬೇಕಂತ. ಸೊ ಇದು ಸ್ಟಾರ್ಟ್ ಮಾಡೋಣ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಮಗೆ ಫಸ್ಟು ಬೇಕು ChatGPT. ನೀವು ChatGPTಯಿಂದನೂ ಸ್ಕ್ರಿಪ್ಟ್ ತೊಗೋಬೋದು, ಇಲ್ಲ ಅಂದರೆ ನೀವು ಗೂಗಲಿಂದನೂ ಬೇಕಿದ್ರೆ ಸ್ಕ್ರಿಪ್ಟ್ಗಳನ್ನ ತೊಗೋಬೋದು. ಸೊ 2 ಆಪ್ಷನ್ ಇದೆ. ನೀವು ChatGPTಯಲ್ಲಿ ನಿಮಗೆ ಟೈಪ್ ಮಾಡೋಕ್ಕೆ ಬರಬೇಕು, ಯಾವ ಥರ ಸ್ಟೋರಿ ಬರ್ಸ್ಕೊಳ್ಳೋದಂತ ಗೊತ್ತಾಗಬೇಕು ನಿಮಗೆ. ಸೊ ಸಿಂಪಲಿ ಇಲ್ಲಿ ChatGPTಯಲ್ಲಿ ಟೈಪ್ ಮಾಡ್ತಿದ್ದೀನಿ ನಾನು. ಸೇಮ್ ನೀವು ಇದೇ ಥರ ಟೈಪ್ ಮಾಡಿ. ಓಕೆನಾ, ರೈಟ್ ಬುದ್ಧ. ಓಕೆನಾ, ಸೇಮ್ ಇದೇ ಥರ ಟೈಪ್ ಮಾಡಿ. ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಾನು ಏನು ಟೈಪ್ ಮಾಡಿದ್ದೀನಿ, ಸೇಮ್ ಅದೇ ಥರ. ಓಕೆನಾ, ನಾನು ರೈಟ್ ಬುದ್ಧ ಭಗವಾನ್, ರೈಟ್ ಬುದ್ಧ ಅಲ್ಲ, ಸೊ ರೈಟ್ ಭಗವಾನ್ ಬುದ್ಧ ಲೈಫ್ ಲೆಸನ್ ಸ್ಟೋರಿ ಇನ್ ಕನ್ನಡ ಇನ್ 100 ವರ್ಡ್ಸ್ ಅಂತ ಟೈಪ್ ಮಾಡಿದ್ದೀನಿ. ಓಕೆನಾ, ಸೊ ಸೇಮ್ ನೀವು ಇದೇ ಥರ ಬರ್ಕೊಳ್ಳಿ. ಓಕೆನಾ, ಸೊ ಸಿಂಪಲಿ ನಾನು ಇದನ್ನು ಸೆಂಡ್ ಮಾಡ್ತೀನಿ. ಓಕೆನಾ, ರೈಟ್ ಭಗವಾನ್ ಬುದ್ಧ ಲೈಫ್ ಲೆಸನ್ ಸ್ಟೋರಿ ಇನ್ ಕನ್ನಡ ಇನ್ 200 ವರ್ಡ್ಸ್ ನಾನು ತೊಗೋತೀನಿ. ಬೈ ಚಾನ್ಸ್ ನಿಮಗೆ 4-5 ನಿಮಿಷದ ವೀಡಿಯೋ ಬೇಕಂದರೆ 500 ಸ್ಟೋರಿ ನೀವು ತೊಗೋಬೋದು. ಓಕೆನಾ ಗೈಸ್, 500 ತೊಗೋಬೋದು ನೀವು ವರ್ಡ್ಸ್ನ. ಓಕೆನಾ, ಸೊ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿಕೊಟ್ಟಿದೆ. ಬುದ್ಧನವರು ನಮಗೆ ಬಹಳಷ್ಟು ಜೀವನ ಪಾಠಗಳನ್ನು ಬೋಧಿಸಿದ್ದಾರೆ. ಅವರಲ್ಲಿ ಒಂದಾಗಿಯೇ ಆಳದ ಅಭಿಲಾಷೆ. ಒಂದು ದಿನ ಬುದ್ಧನ ಬಳಿ ಯುವಕನೊಬ್ಬ ಬಂದನು ಅಂತ ಏನೋ ಒಂದು ಸ್ಟೋರಿ ಇದೆ. ಸೊ ಈ ಸ್ಟೋರಿ ಬಂದುಬಿಟ್ಟು ನಾವೇನು ಮಾಡಬೇಕು, ಈ ಸ್ಟೋರಿನ ಯೂಸ್ ಮಾಡ್ಕೋಬೇಕು ನಮ್ಮ ಎಡಿಟಿಂಗ್ಗೆ, ಏನು ನಮ್ಮ ವಿಡಿಯೋ ಮಾಡೋದಕ್ಕೆ. ಓಕೆನಾ, ಆ್ಯಂಡ್ ಇಲ್ಲಿ ನಾವು ಟೈಪ್ ಮಾಡಬೇಕು, ಇಮೇಜಸ್ ಬೇಕು ನಮಗೆ ಅಲ್ವಾ. AI ಇಮೇಜಸ್
ನಾವು ಬರೆಸ್ಕೋಬೇಕಂದ್ರೆ ನಮಗೆ ಪ್ರಾಂಪ್ಟ್ ಬೇಕು. ಸೊ ರೈಟ್ ಅಪ್ರಾಕ್ಸ್ 10 ಇಮೇಜ್. ಸೊ ನಾನು 10 ಇಮೇಜಸ್ನ ತಗೋತಾ ಇದ್ದೀನಿ 200 ವರ್ಡ್ಸ್ಗೆ. ನೀವು ಬೈ ಚಾನ್ಸ್ 500 ಮಾಡಿದರೆ 50 ಇಮೇಜಸ್ನ ತೊಗೊಳ್ಳಿ. ಅಟ್ಲೀಸ್ಟ್ 50 ಆಗಿಲ್ಲ ಅಂದರೂ 45 ಇಮೇಜಸ್ ಆದರೂ ನೀವು ಯೂಸ್ನ ಮಾಡ್ಕೊಳ್ಳಿ. ನಿಮ್ಮದು ಎಷ್ಟು ಲಾಂಗ್ ಇರುತ್ತೆ ವೀಡಿಯೋ ಅದರ ಅಕಾರ್ಡಿಂಗು. ಓಕೆನಾ, ನೀವು 500 ಲೆಟರ್ಸ್ ತೊಗೊಂಡಿದ್ದೀರಾ, ಇಲ್ಲ 1000 ವರ್ಡ್ಸ್ ತೊಗೊಂಡಿದ್ದೀರಾ. ಸೊ ನಿಮ್ಮ ಅಕಾರ್ಡಿಂಗ್. ಸೊ ನಾನಿಲ್ಲಿ 10 ಇಮೇಜ್ ಪ್ರಾಂಪ್ಟ್ನ ಕೇಳಿದ್ದೀನಿ ChatGPT ಹತ್ರ. ಸೊ 10 ಇಮೇಜ್ ಪ್ರಾಂಪ್ಟ್ ಏನಿದೆ ನಮಗೆ ಟೈಪ್ ಮಾಡಿ ಕೊಟ್ಟಿದೆ ChatGPT. ಸೊ ಈಗ ನಮ್ಗೆ ಏನು ಮಾಡಬೇಕು, ಸಿಂಪಲ್ಲಿ ಗೂಗಲಲ್ಲಿ ಹೋಗಬೇಕು. ಇಲ್ಲಿ ಕರೆಕ್ಟಾಗಿ ಮೇಯ್ನಾಗಿ ನೋಡ್ಕೊಳ್ಳಿ. ಸುಮಾರು ಜನ ಹೇಳ್ತಾ ಇದ್ರಲ್ಲ ಕನ್ಫ್ಯೂಷನ್ 10ಗಿಂತ ಜಾಸ್ತಿ ಇಮೇಜಸ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ. ಸೊ ಯಾವ ಥರ ನೀವು ಕ್ರಿಯೇಟ್ ಮಾಡ್ಬೋದು ಅಂತಲೂ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಸಿಂಪಲಿ ಇಲ್ಲಿ ಪ್ರೊಫೈಲ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತುಂಬ ಇಮೇಲ್ಸ್ ಸಿಕ್ಬಿಡುತ್ತೆ. ನೀವು ಯಾವ್ಯಾವ ಇಮೇಲ್ಸ್ ಕ್ರಿಯೇಟ್ ಮಾಡಿದ್ದೀರಾ ಆದರೆ ಯಾವುದಾದ್ರೂ ಬೇರೆ ಇಮೇಲ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಓಕೆನಾ, ಗೂಗಲಲ್ಲಿ. ಅದಾದಮೇಲೆ ಈಗ ಟೈಪ್ ಮಾಡಿ. ಗೊತ್ತಾಯ್ತಲ್ಲ ಯಾವ ಥರ. ಸೊ ಇಲ್ಲಿನೂ ಕೂಡ ಯಾವ ಥರ ಲಾಗೌಟ್ ಮಾಡಿ ಲಾಗಿನ್ ಮಾಡೋದಂತ ಹೇಳ್ಕೊಡ್ತೀನಿ. ಸಿಂಪಲಿ ಇಲ್ಲಿ ಐಡಿಯೋಗ್ರಾಮ್ ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ನೇ ವೆಬ್ಸೈಟೇ ನಿಮಗೆ ಸಿಗುತ್ತೆ. ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ಐಡಿಯೋಗ್ರಾಮ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಲ್ಲಿ ಬಂದುಬಿಟ್ಟು ನಂದು ಹಳೇದು ಲಾಗಿನ್ ಆಗಿರೋ ಅಕೌಂಟೇ ಬರುತ್ತೆ. ನಾನು ಆಲ್ರೆಡಿ 10 ಇಮೇಜಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಡೈಲಿ 5 ಇಮೇಜಸ್ ಫ್ರೀಯಲ್ಲಿ ಯೂಸ್ ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ಈಗ ನಾವಿಲ್ಲಿ ಲಾಗೌಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗೌಟ್ ಮಾಡಿದರೆ ಈ ಥರ ಗೂಗಲ್ಲು ಕಂಟಿನ್ಯೂ ವಿತ್ ಆ್ಯಪಲ್ ಅಂತ ಬರುತ್ತೆ. ಕಂಟಿನ್ಯೂ ವಿತ್ ಗೂಗಲ್ ಕೊಡಿ. ಅದಾದಮೇಲೆ ನಿಮ್ಮದು ಏನು ಇಮೇಲ್ಸ್ ಎಲ್ಲ ಇದೆ ಎಲ್ಲ ಈ ಥರ ಶೋ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಜಿಮೇಲ್ನ ಆಲ್ರೆಡಿ ಯಾವ್ದು ಯೂಸ್ ಮಾಡಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿಬಿಡಿ. ಯಾವ್ದು ಯೂಸ್ ಮಾಡಿಲ್ಲ ಆ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಬಂದುಬಿಟ್ಟು ಕ್ರೆಡಿಟ್ ಸಿಗುತ್ತೆ ಆ್ಯಂಡ್ ನೀವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. 10 ಇಮೇಜು ಫ್ರೀಲಿ ಯೂಸ್ ಮಾಡ್ಕೋಬೋದು. ಓಕೆನಾ, ಸೊ ಈಗ ಒಂದಿನ 10 ನೀವು ಯೂಸ್ ಮಾಡಿಕೊಂಡ್ರೆ ಸೊ ಆ ಜಿಮೇಲಿಂದ ನಿಮಗೆ 20 ಇಮೇಜಸ್ ಏನಾದರೂ ಬೇಕಂದರೆ ಎರಡು ಜಿಮೇಲ್ ಯೂಸ್ ಮಾಡಿ, 30 ಬೇಕಂದರೆ 3 ಜಿಮೇಲ್ ಯೂಸ್ ಮಾಡಿ, 40 ಪಿಚ್ ಇಮೇಜಸ್ ಏನಾದರೂ ಬೇಕಂದರೆ 4 ಜಿಮೇಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸ್ಟಾರ್ಟಿಂಗಲ್ಲಿ ಈ ಥರ ಮಾಡಿ ಅದಾದಮೇಲೆ ಸ್ಟಾರ್ಟ್ ಕ್ರಿಯೇಟಿಂಗ್ ಕೊಡಿ ಲಾಗಿನ್ ಮಾಡಾದಮೇಲೆ. ಓಕೆನಾ, ಸೊ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಸ್ಟಾರ್ಟಿಂಗಲ್ಲೇ ನಾವು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಫಸ್ಟೇ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಗೈಸ್. ಓಕೆನಾ, ಸೊ ಇಲ್ಲಿ ನಾವು ಏನು ನಮ್ಮದು ಪ್ರಾಂಪ್ಟ್ ಇದೆ ಫಸ್ಟ್ನೇ ಪ್ರಾಂಪ್ಟು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡೋಣ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಸ್ಟ್ನೇ ಪ್ರಾಂಪ್ಟ್ ಎಲ್ಲಿವರೆಗೂ ಇದೆ ಇಲ್ಲಿವರೆಗೂ ಸೊ ಕಾಪಿನ ಮಾಡ್ಕೋತೀನಿ. ಅದಾದಮೇಲೆ ನಾನು ಇಲ್ಲಿ ಪೇಸ್ಟ್ನ ಮಾಡ್ಕೋತೀನಿ. ಓಕೆನಾ, ಸೊ ನಾನಿಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದೆ, ಇಲ್ಲಿ ನಾನು ಯೂಟ್ಯೂಬ್ಗೆ ಸೆಲೆಕ್ಟ್ ಮಾಡಿಲ್ಲ ಫೋಟೋ. 1:1 ಎಲ್ಲ ಡೌನ್ಲೋಡ್ ಆಗಿಬಿಟ್ಟಿದೆ. ನಾನು ಎಡಿಟಿಂಗ್ ಮಾಡಬೇಕಿದ್ರೆ ನೋಡಿದ್ದು ನಾನು 1:1 ಸೆಲೆಕ್ಟ್ ಆಗಿಬಿಟ್ಟಿದೆ ನನ್ನ ಫೋಟೋ. ಸೊ ನೀವೇನಾದರೂ ಇಲ್ಲಿ ಫೋಟೋ ಏನಾದರೂ ಜನ್ರೇಟ್ ಮಾಡಬೇಕಿದ್ರೆ ಅಲ್ಲಿ ಕೆಳಗಡೆ ನಿಮಗೆ ಯೂಟ್ಯೂಬ್ ಆಪ್ಷನ್ ಇರುತ್ತೆ, 16:9 ಆಪ್ಷನ್ ಇರುತ್ತೆ. ನೀವು ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನಾನು 1:1 ಡೌನ್ಲೋಡ್ ಮಾಡಿದ್ದೀನಿ. ಓಕೆನಾ ಗೈಸ್, ಸೊ ನೀವು 16:9 ರೇಷಿಯೋ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ನ ಕ್ರಿಯೇಟ್ ಮಾಡಬೇಕಿತ್ತು. ಓಕೆನಾ, ಸೊ ಇಲ್ಲಿ ಯಾವುದು ಇಮೇಜ್ ನಿಮಗೆ ಬೇಕಾ ಆ ಇಮೇಜ್ನ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಸಿಂಪಲಿ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ಬಿಡುತ್ತೆ. ಡೌನ್ಲೋಡ್ನ ಈಸಿಲಿ ಮಾಡ್ಕೋಬೋದು. ಓಕೆನಾ, ಸೊ ಸಿಂಪಲ್ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಇಮೇಜ್. ಓಕೆನಾ, ಸಿಂಪಲಿ ಡೌನ್ಲೋಡ್ ಆಯಿತು. ಇದಾಯಿತು ನಮ್ಮದು ಮೊದಲನೇ ಇಮೇಜ್ ಡೌನ್ಲೋಡು. ಸೊ ಎರಡನೇ ಇಮೇಜ್ ನಾನು ಸೇಮ್ ಅದೇ ಥರ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇದು ಏನಿದೆ ಫಸ್ಟ್ನೇ ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ಇಲ್ಲಿಂದ ರಿಮೂವ್ ಮಾಡಾದಮೇಲೆ ಇಲ್ಲಿ ನಾನು ಇನ್ 3D ಆ್ಯನಿಮೇಷನ್ ಅಂತ ಹಾಕೋದು ಮರ್ತೋದೆ. ಸೊ ಎರಡನೇ ಇಮೇಜಲ್ಲಿ ಹಾಕ್ತಿದ್ದೀನಿ. ಸೊ ನೀವು ಎಲ್ಲ ಇಮೇಜಸಲ್ಲಿ ಇದು ಪ್ರಾಂಪ್ಟ್ ಹಾಕೋಕ್ಕಿಂತ ಮುಂಚೆ ಇದನ್ನು ಟೈಪ್ ಮಾಡ್ಕೊಳ್ಳಿ, ಇನ್ 3D ಆ್ಯನಿಮೇಷನ್ ಅಂತ. ಅದಾದಮೇಲೆ ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋತೀನಿ. ಓಕೆನಾ, ಸರಿ ಡೌನ್ಲೋಡಲ್ಲ ಕಾಪಿ. ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ನ ಮಾಡ್ಕೋತೀನಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಜನ್ರೇಟ್ ಆಗಿಬಿಡುತ್ತೆ. ಆ್ಯಂಡ್ ಹಾಗಾಗಿ ನಾನು ನಿಮಗೆ ಹೇಳಿದ್ನಲ್ಲ ಅದನ್ನು ಮರ್ತೋಗಬೇಡಿ. 16:9 ನೀವು ಲಾಂಗ್ ವಿಡಿಯೋ ಮಾಡೋದಾದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಶಾರ್ಟ್ ವೀಡಿಯೋಸ್ ಏನಾದರೂ ಮಾಡೋದಿದ್ರೆ 9:16 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಡಿಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇಮೇಜಸ್ ಸರಿಯಾಗಿ ಇದಾಗಲ್ಲ. ಓಕೆನಾ ಗೈಸ್,
ಫುಲ್ ಇಮೇಜಸ್ ಶೋ ಆಗೋಲ್ಲ. ನೀವೇನಾದರೂ ಇಲ್ಲೇ ರಿಶ್ಯೂಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಇಮೇಜಸ್ ಬಂದುಬಿಟ್ಟು ಶೋ ಆಗಿಬಿಡುತ್ತೆ. ಓಕೆನಾ. ಸೊ ನಾನು ಮರ್ತೋದೆ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳೋದು ರೆಕಾರ್ಡಿಂಗ್ ಮಾಡಬೇಕಿದ್ರೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಿದ್ರೆ. ಸೊ ನಿಮಗೆ ಯಾವ್ದು ಇಮೇಜ್ ಇಷ್ಟ ಆಗುತ್ತೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೋಬೋದು. ನಾನು ಸಿಂಪಲಿ ಈ ಇಮೇಜ್ನ ಡೌನ್ಲೋಡ್ನ ಮಾಡ್ಕೋತೀನಿ. ಸಿಂಪಲಿ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಫೋಟೋ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಇದಾಯಿತು. ಮತ್ತೆ ನಾವು ಇದೇನು ಮಾಡೋಣ, ಡಿಲೀಟ್ ಮಾಡಿಬಿಟ್ಟು 3ನೇ ಪ್ರಾಂಪ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಎಲ್ಲ ಫೋಟೋಸ್ನ ಡೌನ್ಲೋಡ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಓಕೆ, ನಮ್ಮದು ಎಲ್ಲ ಫೋಟೋಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು ಒಂದೊಂದಾಗಿ. 5 ಇಮೇಜಸ್ ನಾನಿನ್ನು ಎಕ್ಸಾಂಪಲ್ಗೆ ನಿಮಗೆ ಕೊಡೋಕ್ಕೆ 5 ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಎಡಿಟಿಂಗ್ ಮಾಡಬೇಕು. ಸೊ ನಾನು ಇನ್ ಶಾರ್ಟಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಎಡಿಟ್ ಮಾಡೋದಂತ. ಸೊ ಇದು ಫ್ರೀ ಆ್ಯಪು, ಪ್ಲೇಸ್ಟೋರಲ್ಲೂ ಅವೈಲೇಬಲ್ ಇದೆ. ನಿಮಗೂ ಫ್ರೀ, ನಿಮಗೆ ಲೋಗೋಗಿಗೂ ಏನು ಶೋ ಆಗೋಲ್ಲ. ಒಂದು ಆ್ಯಡ್ ನೋಡಿಕೊಂಡ್ರೆ ನಿಮ್ಮದು ಲೋಗೋ ಏನಿರುತ್ತೆ ಆ್ಯಪ್ದು ಅದು ರಿಮೂವ್ ಆಗಿಬಿಡುತ್ತೆ. ಸಿಂಪಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಫೋಟೋಸ್ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ಸೊ ನಾನು 5 ಫೋಟೋ ಇಲ್ಲಿ ಡೌನ್ಲೋಡ್ ಮಾಡಿಟ್ಕೊಂಡಿದ್ದೆ. ಸೊ ಸಿಂಪಲಿ ಇಲ್ಲಿ ಆ್ಯಡ್ನ ಮಾಡ್ಕೋತೀನಿ. ಸೊ ನೋಡಿ, ನಾನು ಹೇಳಿದ್ನಲ್ಲ ಯೂಟ್ಯೂಬ್ದು ನಾನು ಮರ್ತೋದೆ ಸೆಲೆಕ್ಟ್ ಮಾಡೋಕ್ಕೆ ಅಂತ 1:1 ಸೊ ಎಲ್ಲ ಫೋಟೋಸ್ ಈ ಥರ ಬರುತ್ತೆ. ಸೊ ನಾವು ಎಲ್ಲ ಯೂಟ್ಯೂಬ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಬೈ ಚಾನ್ಸ್ ನೀವು ಈ ಥರ ಡೌನ್ಲೋಡ್ ಮಾಡಿದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಟ್ಯೂಬ್ದು ಈ ಥರ. ಓಕೆನಾ. ಕ್ಯಾನ್ವಾಸಲ್ಲಿ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದು ಫಿಟ್ ಆಗುತ್ತೆ. ನೀವು ಫಸ್ಟೇ ಏನಾದರೂ ಐಡಿಯೋಗ್ರಾಮ್ ಆ್ಯಪಲ್ಲಿ ಏನು ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಅಂದರೆ ನೀವು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೋಬೇಕು. 16:9 ರೇಷ್ಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನಾನು ಎಲ್ಲ ಫೋಟೋಸ್ಗೂ ಅಪ್ಲೈ ಮಾಡ್ಕೋತೀನಿ 16:9 ರೇಷ್ಯೋನ. ಓಕೆನಾ. ಸೊ ನಾನೆಲ್ಲ ಫೋಟೋಸ್ಗೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಓಕೆನಾ. ಸೊ ಓಕೆ, ಎಲ್ಲ ಫೋಟೋಸ್ಗೂ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇಲ್ಲಿ ಮೇಯ್ನಾಗಿ ನೋಡ್ಕೊಳ್ಳಿ ಏನು ಮಾಡೋದಂತ. ಸಿಂಪಲಿ ನಮ್ಮದು ಇಲ್ಲಿ ಏನು ಕಾಣಿಸ್ತಿದೆ ಲೈನು, ವೈಟ್ ಲೈನು ಕೆಳಗಡೆ ಟೈಮ್ ಲೈನಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಓಕೆನಾ. ಸೊ ಇಲ್ಲಿ ಏನಿದೆ ಇದನ್ನು ನಾವು ಕೀ ಫ್ರೇಮಿಂಗ್ ಮಾಡಬೇಕು. ಇಲ್ಲಿ ಕೀ ಫ್ರೇಮಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಮದು ವೈಟ್ ಲೈನ್ ಏನು ಕಾಣಿಸ್ತಿದೆ ಇಲ್ಲಿ ಕೆಳಗಡೆ ಟೈಮ್ ಲೈನಲ್ಲಿ ಅದನ್ನು ನಾವು ಈ ಥರ ಎಳ್ಕೊಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬರಬೇಕು ಫೋಟೋದು. ಓಕೆನಾ. ಫೋಟೋದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಲೈನ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ಕೀ ಫ್ರೇಮ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಒಂದು ಸಲ ಪ್ರೆಸ್ ಮಾಡಿ. ಓಕೆನಾ. ಸೊ ಇದು ಶೋ ಆಗ್ತಿದೆ ಯಾವ ಥರ ಕೀ ಫ್ರೇಮಿಂಗ್ ಮಾಡೋದಂತ. ಸೊ ಸಿಂಪಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಇದು ನೀವು ಹೆಲ್ಪ್ನೂ ತಗೋಬೋದು ಬೇಕಿದ್ದರೆ. ಅದಾದಮೇಲೆ ಇಲ್ಲಿ ಒಂದು ಸಲ ಪ್ರೆಸ್ ಮಾಡಿದ್ಮೇಲೆ ಮತ್ತೆ ಈ ಲಾಸ್ಟಿಗೆ ಏನು ಲೈನ್ ಇದೆ ವೈಟ್ ಲೈನ್ ತಗೊಬಂದ್ಬಿಡೋಣ. ಅದಾದಮೇಲೆ ಇದು ಫೋಟೋನ ಹಿಡ್ಕೊಂಡು ಒಂದು ಸಲ ಝೂಮ್ ಮಾಡ್ಕೋಬೇಕು. ಎಲ್ಲಿ ಸ್ಕ್ರೀನಲ್ಲಿ ಫೋಟೋ ಕಾಣಿಸ್ತಿದೆಯಲ್ಲ ಅದನ್ನು 2 ಫಿಂಗರಲ್ಲಿ ಇಟ್ಕೊಂಡು ಝೂಮ್ ಮಾಡ್ಕೊಳ್ಳಿ. ಬೇರೆ ಏನು ಕೆಲಸ ಇಲ್ಲ. ಒಂದೇ ಸಲ ನೀವು ಕೀ ಫ್ರೇಮ್ ಪ್ಲಸ್ ಬಟನ್ ಏನಿದೆ ಒಂದೇ ಸಲ ಪ್ರೆಸ್ ಮಾಡಬೇಕು. ಓಕೆನಾ. ಸ್ಟಾರ್ಟಿಂಗಲ್ಲಿ. ಸೊ ನೋಡಿ ಈ ಥರ ನಮ್ಮದು ಶೋ ಆಗುತ್ತೆ. ಸೊ ನಾನು ಇನ್ನೊಂದು ಫೋಟೋನು ಹಾಕ್ಬಿಟ್ಟು ತೋರಿಸ್ಬಿಡ್ತೀನಿ. ಈ ವೈಟ್ ಲೈನ್ ಏನಿದೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದನ್ನು ತಗೊಬನ್ನಿ. ಒಂದು ಸಲ ಕೀ ಫ್ರೇಮ್ ಮೇಲೆ ಪ್ಲಸ್ ಬಟನ್ ಕ್ಲಿಕ್ ಮಾಡಾದ್ಮೇಲೆ ಮತ್ತು ಅದನ್ನು ಕೆಳಗಡೆ ಟೈಮ್ ಲೈನ್ನ ಮೂವ್ ಮಾಡಾದ್ಮೇಲೆ ಸ್ಕ್ರೀನ್ನ ಝೂಮ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಥರ. ಸೊ ಎಲ್ಲ ಫೋಟೋಸ್ಗೂ ನಾನು ಅಪ್ಲೈ ಮಾಡ್ಕೋತೀನಿ. ಓಕೆನಾ. ಒಂದೊಂದಾಗಿ ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ನಂಗೆ ಇನ್ನೊಂದು ಸಲ ಕೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕಮೆಂಟಲ್ಲಿ ನೀವು ಕೇಳ್ಬೋದು ನನಗೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಆ್ಯಡ್ ಮಾಡೋದಂತ. ಸೊ ನಾನು ಎಲ್ಲ ಫೋಟೋಸ್ಗೂ ಅದೇ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ. ಎಲ್ಲ ಫೋಟೋಸ್ಗೂ ಕೀ ಫ್ರೇಮ್ ಏನಿದೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಒಂದೇ ಸಲ ನೀವು ಪ್ಲಸ್ ಕೀ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಲಾಸ್ಟಿಗೆ ತಗೊಂಡೋಗಿ ನಿಮ್ಮದು ಏನು ಲೈನ್ ಇದೆ ವೈಟ್ ಲೈನು ಲಾಸ್ಟ್ ಫೋಟೋದು ಎಂಡಿಂಗಲ್ಲಿ ತಗೊಂಡೋಗ್ಬಿಟ್ಟು ಫೋಟೋನ ಝೂಮ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ಬೇರೆ ಏನು ದೊಡ್ಡ ಕೆಲಸ ಇಲ್ಲ ಕೀ ಫ್ರೇಮಿಂಗಲ್ಲಿ. ಸೊ ಒಂದು ಸಲ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಈಸಿಲಿ ಬಂದುಬಿಡುತ್ತೆ. ಏನು ಕಷ್ಟ ಏನಿಲ್ಲ. ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಕೆಲಸ. ಈಗ ನಾವು ಇಲ್ಲಿ ವೈಟ್ ಮೇಲೆ ನಾನು ಮಾರ್ಕ್ ಮಾಡಿದ್ನಲ್ಲ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಿಮ್ಗೆ ಯಾವುದಾದ್ರೂ ಒಂದು ಎಫೆಕ್ಟ್ ಇಷ್ಟ ಆದರೆ ಆ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ರ್ಯಾಪಿಡ್ ಪೇಪರ್ ಇದೆ. ಸೊ ನಾನು ಇದನ್ನು ಯೂಸ್ ಮಾಡಲ್ಲ, ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಬೇರೆದು ಫ್ಲಿಪ್ ಬುಕ್ ಥರ ಯಾವುದಾದ್ರೂ ಇದ್ದರೆ ಅದನ್ನು ನಾನು ಯೂಸ್ ಮಾಡ್ತೀನಿ. ಸೊ ನೀವು ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ಎಫೆಕ್ಟ್ನ ಯೂಸ್ ಮಾಡ್ಕೋಬೋದು. ನಿಮ್ಮ ಸ್ಟೋರಿ ಅಕಾರ್ಡಿಂಗ್ ನಿಮ್ಮ ಸ್ಟೋರಿಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಎಫೆಕ್ಟ್ಗಳು ಇನ್ಶಾರ್ಟಲ್ಲಿ ತುಂಬ ಎಫೆಕ್ಟ್ಗಳು ಸಿಗ್ಬಿಡುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಅಪ್ಲೈ ಆಗಿಬಿಡುತ್ತೆ. ನಾನು ಈ ಬುಕ್ಕದೇ ಆಪ್ಷನ್ ಏನಿದೆ ಅದನ್ನೇ ಆ್ಯಡ್ ಮಾಡ್ಕೋತೀನಿ ಫ್ಲಿಪ್ಪದು ಈ ಥರ. ಓಕೆನಾ. ಅದಾದಮೇಲೆ ಇಲ್ಲಿ ಅಪ್ಲೈ ಟು ಆಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ
ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫೋಟೋಸ್ಗೂ ನಮ್ಮದು ಏನು ಎಫೆಕ್ಟ್ ಇದೆ ಅದು ಆ್ಯಡ್ ಆಗಿಬಿಡುತ್ತೆ. ಓಕೆನಾ ಗೈಸ್? ಸೊ ಒಂದ್ಸಲ ನೋಡ್ಕೊಳ್ಳೋಣ ನಾವು ಆ್ಯಡ್ ಆಗಿದೆಯಾ ಇಲ್ವಾ ಅಂತ. ಸೊ ಆ್ಯಡ್ ಆಗಿರುತ್ತೆ, ಬೇಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅದಾದಮೇಲೆ ಈಗ ನಾವು ಫೋಟೋ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ಟಾರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು? ವೆದರ್. ಇಲ್ಲಿ ಕಾಣಿಸ್ತಿದೆಯಲ್ಲ ವೆದರ್ ಆಪ್ಷನ್ನು. ಸಿಂಪಲಿ ಈ ವೆದರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾನು ಮಾರ್ಕ್ ಮಾಡಿಬಿಡ್ತೀನಿ ವೆದರ್, ಇದೇ ವೆದರ್. ಓಕೆನಾ? ಇಲ್ಲಿ ನಿಮಗೆ ಸ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ ನಿಮಗೆ ರೈನು, ಡ್ರಿಪ್ಪು, ಫ್ಲ್ಯಾಶು, ಸ್ನೋ, ರಿಪ್ಪಲ್ ಅಂತ ಏನು. ಸೊ ಸ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಮ್ಮದು ಸ್ನೋ ಏನಿದೆ ಫುಲ್ಲು ವೀಡಿಯೋ ಎಷ್ಟು ಲೆಂತ್ ಇದೆ ಅಲ್ಲಿವರೆಗೂ ಎಳ್ಕೊಂಡು ಇದನ್ನು ಫುಲ್ ವೀಡಿಯೋವರೆಗೂ ಮಾಡ್ಕೊಳ್ಳೋಣ. ಆಗ ನೋಡಿ ನಮ್ಮದು ಎಷ್ಟು ಚೆನ್ನಾಗಿ ಕಾಣುತ್ತೆ ವೀಡಿಯೋ, ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ರಿಯಲಿಸ್ಟಿಕ್ ಥರ ಕಾಣುತ್ತೆ ನಮ್ಮ ವೀಡಿಯೋ ಏನಿದೆ ಅದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಯಾವ ಥರ ಎಡಿಟಿಂಗ್ ಮಾಡೋದಂತ. ಅಂತೂ ನಿಮಗೆ ಎಡಿಟಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ನಾನು ಆ ಡೌಟ್ನ ನಿಮಗೆ ಟೆಲಿಗ್ರಾಮಲ್ಲಿ ಇನ್ನೊಂದು ಸಲ ರೆಕಾರ್ಡಿಂಗ್ ಮಾಡಿಬಿಟ್ಟು ಕ್ಲಿಯರ್ನ ಮಾಡ್ತೀನಿ. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ? ಸೊ ಈ ಥರ ನೀವು ಈಸಿಲಿ ಕ್ರಿಯೇಟ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಈಗ ನಂಗೆ ಮೇಯ್ನಾಗಿ ಬರೋಣ ವಾಯ್ಸ್ ಓವರ್. ಸೊ ಇದರಲ್ಲಿ ನಾನು ನಿಮಗೆ ನಿಮ್ಮ ವಾಯ್ಸ್ ಓವರ್ ಕೊಟ್ಟರೆ ತುಂಬ ಬೆಟರು. ವಾಯ್ಸ್ ಕೊಟ್ಟರು ಏನಿಲ್ಲ, ನೀವು ಮಾನಿಟೈಸೇಷನ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಏನು ಮಾಡಬೇಕು, ನೀವು ಅಲ್ಟ್ರೇಟ್ ಕಾಂಟೆಂಟಲ್ಲಿ ಕೊಡಬೇಕು ಇಮೇಜಸ್ಸು, ಇಲ್ಲಾಂದರೆ ನೀವು ವಾಯ್ಸ್ ಏನಾದರೂ ಕೊಟ್ಟಿದ್ರೆ. ಅದಾದಮೇಲೆ ವಾಯ್ಸ್ ಓವರ್ ಯಾವ ಥರ ಕೊಡೋದಂತ ಹೇಳ್ತೀನಿ. ಸಿಂಪಲಿ ಅದು ನಮ್ಮ ಸ್ಟೋರಿ ಏನಿದೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡಾದ್ಮೇಲೆ ಇಲ್ಲಿ PIP ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ, PIP. ಓಕೆನಾ? ಇಲ್ಲಿ ಸೈಡಲ್ಲಿ ಸಿಂಪಲ್ಲಿ ನಾನು ಮಾರ್ಕೆ ಮಾಡಿಬಿಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಫೋಟೋ ಏನು ಸ್ಕ್ರೀನ್ಶಾಟ್ ಹೊಡೆದಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಬಿಟ್ಟು ದೊಡ್ಡದಾಗಿ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಓವರ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇರೋದು. ಇನ್ನು ನಾನು ನಿಮಗೆ ವಾಯ್ಸ್ ಇಂದ ವಾಯ್ಸ್ ಯಾವ ಥರ ಜನ್ರೇಟ್ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಓಕೆನಾ? ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್? ಇದಾಯಿತು ನಮ್ಮದು ಸ್ಕ್ರೀನ್ ರೆಕಾರ್ಡಿಂಗ್ ನಾವು ಆ್ಯಡ್ ಮಾಡಿದ್ದು. ಯಾವುದು ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲ, ಸ್ಕ್ರೀನ್ಶಾಟು ಸ್ಟೋರಿದು ChatGPTಯಿಂದ ನಾವು ಬರ್ಸ್ಕೊಂಡ್ವಲ್ಲ ಅದು. ಸೊ ಇದನ್ನು ಹೇಳ್ಕೊಂಡು ಈ ಕಡೆ ಲಾಸ್ಟಲ್ಲಿ ಹೇಳ್ಕೊಳ್ಳೋಣ. ಫುಲ್ ಸ್ಟೋರಿ ನಾವು ನೋಡಿಬಿಟ್ಟು ಓದಬೇಕಲ್ಲ. ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈಗ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಸಿಂಪಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ರೆಕಾರ್ಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನು ಇಲ್ಲಿ ಬರೆದಿದ್ದಾರೆ ಸೇಮ್ ಅದೇ ಥರ ನೋಡಿಬಿಟ್ಟು ನೀವು ಓದೋದು ಅಷ್ಟೇ. ಸೊ ನಾನು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮದು ಏನಿದೆ ಅದು ರೆಕಾರ್ಡು ಆಗುತ್ತೆ. ನಿಮ್ಮದು ಸ್ಟೋರಿ ಏನಿದೆ ನೀವು ಈಸಿಲಿ ನೋಡಿಕೊಂಡು ಆರಾಮಾಗಿ ಓದ್ಕೋಬೋದು. ನೀವು ಇನ್ನೊಂದು ಬೇರೆ ಕಡೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡಿ ಆಮೇಲೆ ಇಲ್ಲಿ ವಾಯ್ಸ್ ಆ್ಯಡ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಇಲ್ಲೇ ನೀವು ನೋಡಿಕೊಂಡು ಓದ್ಕೊಂಡು ಆರಾಮಾಗಿ ರೆಕಾರ್ಡಿಂಗ್ನ ಮಾಡ್ಕೋಬೋದು. ಸೊ ನಂದು ರೆಕಾರ್ಡ್ ಆಗ್ತಾಯಿಲ್ಲ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಆನ್ ಆಗ್ತಿಲ್ಲ. ನನ್ನ ವಾಯ್ಸ್ ಅದರಲ್ಲೇ ಆ್ಯಡ್ ಆಗಲ್ಲ. ಓಕೆನಾ ಗೈಸ್? ಬೇಕಿದ್ರೆ ನೀವು ವಾಯ್ಸ್ ಚೇಂಜರಲ್ಲಿ ವಾಯ್ಸ್ ಚೇಂಜ್ ಮಾಡ್ಕೋಬೋದು. ಎಡಿಟಿಂಗ್ ಆ್ಯಪಲ್ಲಿ ನಿಮಗೆ ಸಿಕ್ಬಿಡುತ್ತೆ ವಾಯ್ಸ್ ಚೇಂಜರು. ಓಕೆನಾ? ವಾಯ್ಸ್ ಚೇಂಜ್ ಏನಾದರೂ ನಿಮ್ಮದು ಆಡಿಯೋದಲ್ಲಿ ಆಗ್ತಿಲ್ಲ ಅಂದರೆ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ವಾಯ್ಸ್ ಓವರ್ ಕೊಟ್ಟಾದಮೇಲೆ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಬೇಕಿದ್ರೆ ವಾಯ್ಸು ಚೇಂಜ್ ಮಾಡ್ಕೋಬೋದು, ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೋದು. ಸೊ ಗೈಸ್ ಈಗ ನಾವು ಏನು ಮಾಡೋಣ, ಸ್ಟೋರಿನ ಈಗ ವಾಯ್ಸಿಂದ ಸ್ಟೋರಿ ಕ್ರಿಯೇಟ್ ಮಾಡಬೇಕು, ಸ್ಟೋರಿ ಜನ್ರೇಟ್ ಮಾಡಬೇಕು, ವಾಯ್ಸ್ನ ಜನ್ರೇಟ್ ಮಾಡಬೇಕಲ್ಲ. ಸೊ ರಿಯಲ್ ವಾಯ್ಸ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಆ್ಯಪಲ್ಲಿ ನಿಮಗೆ ಸಿಕ್ಬಿಡುತ್ತೆ ಈಸಿಲಿ. ಓಕೆನಾ? ಇದರಲ್ಲಿ ನಮ್ಮ ಕನ್ನಡ ಏನಿದೆ ಈಸಿಲಿ ನಾವು ಇಲ್ಲಿಂದ ಜನ್ರೇಟ್ ಮಾಡ್ಕೋಬೋದು ವಾಯ್ಸ್. ಓಕೆನಾ? ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೇಲ ಫೀಮೇಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಏನು ಸ್ಟೋರಿ ChatGPTಯಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ನ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ರಿವ್ಯೂ ಒಂದು ಸಲ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಸ್ಪೀಡು ಮತ್ತು ಪಿಂಚು ಅಂತ, ವಾಯ್ಸ್ ವಾಲ್ಯೂಮ್ ಅದೆಲ್ಲ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಆ್ಯಂಡ್ ವೀವ್ ಆ್ಯಡ್ ಆ್ಯಂಡ್ ಡೌನ್ಲೋಡ್ ಫುಲ್ ವೀಡಿಯೋ ಅಂತ ಇತ್ತಲ್ಲ
ಆಡಿಯೋ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಇನ್ಶಾರ್ಟಿಗೆ ಬಂದುಬಿಟ್ಟು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೈ ಮ್ಯೂಸಿಕ್ ಹೋಗಿ ಈಗ ನೀವು ಏನು ವಾಯ್ಸ್ನ ಜನ್ರೇಟ್ ಮಾಡಿಸಿದ್ರಿ ಎ ಐಯಿಂದ ಆ ಎ ಐ ವಾಯ್ಸ್ ಏನು ಮಾಡಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಅದೆಲ್ಲ ಬೇರೆ ವಾಯ್ಸ್ ನಾನು ಸೆಲೆಕ್ಟ್ ಮಾಡಿದ್ದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದಿತ್ತಲ್ಲ ಅದಕ್ಕೆ ನೋಡ್ತೀನಿ. ಓಕೆ, ಇದೇ ವಾಯ್ಸು. ಸಿಂಪಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ವಾಯ್ಸ್ ಏನಾಗುತ್ತೆ ಆ್ಯಡ್ ಆಗಿಬಿಡುತ್ತೆ. ಯೂಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇದು ವಾಯ್ಸ್ ಏನಿದೆ ಯೂಸ್ನ ಮಾಡ್ಕೊಳ್ಳೋಣ, ಏನು AI ವಾಯ್ಸ್ ಇದೆ ಅದು. ಓಕೆನಾ? ಸೊ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ. ಬುದ್ಧನವರು ನಮಗೆ ಬಹಳಷ್ಟು ಜೀವನ ಪಾಠಗಳನ್ನು ಬೋಧಿಸಿದ್ದಾರೆ. ಅವರಲ್ಲಿ ಒಂದಾಗಿದೆ ಆಳದ ಅಭಿಲಾಷೆ. ಒಂದು ದಿನ ಬುದ್ಧನ ಬಳಿ ಯುವಕನೊಬ್ಬ ಬಂದನು. ಅವನು ನಿರಂತರ ದುಃಖದಲ್ಲಿದ್ದನು. ಬುದ್ಧನು ಅವನನ್ನು ನದಿ ತೀರಕ್ಕೆ ಕರೆದೊಯ್ದು ಕೈಯಲ್ಲಿ ಮಣ್ಣನ್ನು ಹಿಡಿದು ನದಿಗೆ ಹಾಕಿದ. ನೀರು ತಕ್ಷಣವೇ ಶುದ್ಧವಾಗಿ ಬಿಟ್ಟಿ. ಸೊ ನಾನು ಎಕ್ಸಾಂಪಲ್ಗೆ ತೋರಿಸಿದ್ದೀನಿ. ವಾಯ್ಸ್ ಏನಿದೆ ಇಲ್ಲಿಂದ ಸ್ಪ್ಲಿಟ್ ಮಾಡಿಬಿಟ್ಟು ಡಿಲೀಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಕೇಳಿಸಿಕೊಂಡ್ರಲ್ಲ, ಸೊ ಇದರಲ್ಲೇನೋ ಕಮ್ಮಿ ಆಗ್ತಿದೆ. ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು ಆ್ಯಡ್ ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ನಾನು ಇಲ್ಲಿಂದ ಯಾವುದಾದ್ರೂ ಒಂದು ಮೋಟಿವೇಶ್ನಲ್ಲು ಇಲ್ಲ ಇನ್ಸ್ಪೈರಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು ಹಾಕ್ಕೋತೀನಿ. ಓಕೆನಾ? ಸೊ ಇದನ್ನೇ ಯೂಸ್ ಮಾಡ್ಕೋತೀನಿ. ಸೊ ಸಿಂಪಲಿ ನೀವೂ ಯೂಸ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನಮ್ಮ ವಿಡಿಯೋ. ಓಕೆನಾ ಗೈಸ್? ಸೊ ಓಕೆ, ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ವಾಲ್ಯೂಮ್ ಏನಿದೆ ಅದು ನಾವು ಕಮ್ಮಿ ಮಾಡಬೇಕು ಫುಲ್ಲು. ಸೊ ನಾನು 30ಯಲ್ಲಿ ಇಟ್ಟು ಒಂದ್ಸಲ ಚೆಕ್ ಮಾಡ್ತೀನಿ ಎಷ್ಟು ಬರ್ತಾ ಇದೆ ಅಂತ. ಬುದ್ಧನವರು ನಮಗೆ ಬಹಳಷ್ಟು ಜೀವನ ಪಾಠಗಳನ್ನು ಬೋಧಿಸಿದ್ದಾರೆ. ಓಕೆ, ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ತುಂಬ ಜಾಸ್ತಿ ಬರ್ತಾ ಇದೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ನಾನು ಫುಲ್ಲು ಕಮ್ಮಿ ಮಾಡ್ಕೋತೀನಿ ವಾಲ್ಯೂಮ್ನ. 27ಅಲ್ಲಿ. ಬುದ್ಧನವರು ನಮಗೆ ಬಹಳಷ್ಟು ಜೀವನ ಪಾಠಗಳು. ಓಕೆ, ನೋಡಿದ್ರಲ್ಲ ಗೈಸ್, ಸೇಮ್ ಇದೇ ಥರ ನೀವೇನೋ ಕ್ರಿಯೇಟ್ ಮಾಡ್ಕೋಬೋದು. ತುಂಬ 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 ಅಂದರೆ ತುಂಬ ಈಸಿ. ನಾನು ಹೇಳ್ಕೊಟ್ಟಿದ್ದ ಸ್ಟೆಪ್ಸ್ ಎಲ್ಲ ಸೇಮ್ ಅದೇ ಥರ ಫಾಲೋ ಮಾಡಿ ವೀಡಿಯೋಸ್ಗಳನ್ನ ಏನಂದರೆ ನೀವು ಒಂದು ವೀಡಿಯೋದ ಮೇಲೆ ಫೋಕಸ್ ಮಾಡಿ, ಸ್ವಿಚ್ ಮಾಡಿ ಮಾಡಿಬಿಡಿ. ಒಂದ್ಸಲ ವೀಡಿಯೋ ಒಂದಾಗಿದೆ ಆಳದ ಅಭಿಲಾಷೆ. ಒಂದು ದಿನ ಬುದ್ಧನ ಬಳಿ ಯುವಕನೊಬ್ಬ ಬಂದನು. ಅವನು ನಿರಂತರ ದುಃಖದಲ್ಲಿದ್ದನು. ಬುದ್ಧನು ಅವನನ್ನು ನದಿ ತೀರಕ್ಕೆ ಕರೆದೊಯ್ದು ಕೈಯಲ್ಲಿ ಮಣ್ಣನ್ನು ಹಿಡಿದು ನದಿಗೆ ಹಾಕಿದ. ನೀರು ತಕ್ಷಣವೇ ಶುದ್ಧವಾಗಿ ಬಿಟ್ಟಿತು. ಸೊ ಕೇಳಿದ್ರಲ್ಲ ಗೈಸ್, ಸೊ ಸೇಮ್ ಇದೇ ಥರ ನೀವು ಮಾಡ್ಕೊಳ್ಳಿ. ಇದು ಟ್ರಿಮ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು ಅದು. ಸೊ ಗೈಸ್, ಈಗ ಒಂದು ಚಾನಲ್ ನೀವು ಮಾಡ್ತಿದ್ದೀರಾ ಅಂದರೆ ಅದರ ಮೇಲೆ ಫೋಕಸ್ ಮಾಡಿ, ಸ್ವಿಚ್ ಮಾಡಿ ಮಾಡಬೇಡಿ ಬೇರೆ ಬೇರೆ ಚಾನಲ್. ಈಗ ಒಂದು ನೀವು ನೋಡಿದರೆ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಕಾಪಿ ಪೇಸ್ಟ್ ಚಾನಲ್ ಐಡಿಯಾ ನೋಡಿದರೆ ಅದಕ್ಕೆ ಜಂಪ್ ಆಗಬೇಡಿ, ಒಂದು ಮೇಲೆ ಫೋಕಸ್ ಮಾಡಿ. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ, ಇದನ್ನು ಫ್ರೀ ರಿಮೂವ್ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.